ಸ್ನೇಹಿತರೆ, ಹೂವಿನ ಗಿಡಗಳಲ್ಲಿ ಗೊರಟೆ ಹೂ ಅಂತ ಕರೆಯೋ ಈ ಹೂವಿನ ಗಿಡವನ್ನು ಬೆಳೆಸುವುದು ತುಂಬ ಸುಲಭ ಮತ್ತು ಖರ್ಚು ಕಡಿಮೆ. ಇಂತಹ ಗೊರಟೆ ಹೂ ಬೆಳೆಸುವ ಬಗ್ಗೆ ಮಾಹಿತಿ ನೀಡಲಿರುವ ಇಂದಿನ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಬಹುದೆಂದು ಭಾವಿಸಿ ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದೀರಿ. ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮೆಚ್ಚುಗೆಯಾದರೆ ಎ ಅಂತಲೂ, ಮೆಚ್ಚುಗೆಯಾಗದಿದ್ದರೆ ಸಕಾರಣದೊಂದಿಗೆ ಬಿ ಅಂತಲೂ ಕಮೆಂಟ್ ಮಾಡಿ ಸುಲಭ ಮೆಚ್ಚುಗೆ ವ್ಯಕ್ತಪಡಿಸಲು ಥಮ್ಸ್ ಅಪ್ ಲೈಕ್ ಬಟನನ್ನು ಪ್ರೆಸ್ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡ್ತೀರಾ ಅಂತ ನಂಬುತ್ತೇವೆ. ಸ್ನೇಹಿತರೆ, ಗೊರಟೆ ಹೂವಿನ ಸಸಿಯು ಅಗಲವಾಗಿ ಅನೇಕ ಟಿಸಿಲುಗಳೊಟ್ಟಿಗೆ ದಟ್ಟವಾಗಿ ಬೆಳೆಯುವುದರಿಂದ ಈ ಗಿಡದ ಪ್ರತಿಯೊಂದು ಟಿಸಿಲುಗಳಿಂದಲೂ 4 ಹೂವಿನ ಗುಚ್ಛಗಳು ಉತ್ಪತ್ತಿಯಾಗುತ್ತಿರುತ್ತವೆ. ಹೀಗೆ ಅನೇಕ ಟಿಸಿಲುಗಳಿಂದಲೂ ನೂರಾರು ಮೊಗ್ಗು ಹೂವು ಅರಳಿ ನೋಡುಗರ ಕಂಗಳಿಗೆ ಮುದ ನೀಡುವುದರಿಂದ ಈ ಗಿಡವನ್ನು ಮನೆಯ ಹೊರಾಂಗಣದಲ್ಲಿ ಕಾಂಪೌಂಡಿನ ಸುತ್ತಲೂ ಬೆಳೆಸುವುದರಿಂದ ನಿತ್ಯ ಹೂಗಳಿಂದ ಕಂಗೊಳಿಸುವ ಈ ಸಸ್ಯದ ಕಾರಣದಿಂದ ಮನೆಯ ಸೊಬಗು ಹೆಚ್ಚುವುದಲ್ಲದೆ ಗೊರಟೆ ಹೂವಿನ ಗಿಡದ ಆರೈಕೆ ತುಂಬ ಸುಲಭ. ಕಾರಣವೇನೆಂದರೆ ಈ ಸಸ್ಯಕ್ಕೆ ಕೀಟ ಮತ್ತು ರೋಗ ಬಾಧೆ ತೀರಾ ವಿರಳ. ಇದರ ಹೂ ವಾಸನೆ ರಹಿತವಾಗಿದ್ದು ಇದನ್ನು ಜೋಡಿಸಿ ಕಟ್ಟಿ ಕೆಲವೊಂದು ದೇವರ ಸನ್ನಿಧಿಗೆ ಅರ್ಪಿಸುವುದು ಉಂಟು. ಸ್ನೇಹಿತರೆ, ಗೊರಟೆ ಹೂವಿನ ಗಿಡಗಳಲ್ಲಿ ಪರ್ಪಲ್, ವೈಟ್, ಪಿಂಕ್ ಬಣ್ಣದ ಹೂಗಳನ್ನು ಬಿಡುವ ಪ್ರಜಾತಿಗಳಿದ್ದು ಎಲ್ಲ ಹೂಗಳು ಸುಗಂಧರಾಜ ಹೂವಿಗೆ ಹೋಲುವಂತೆ ತೆಳುವಾಗಿ ಪೇಪರ್ ತರಹದ ಮೇಲ್ಮೈಯನ್ನು ಹೊಂದಿರುತ್ತವೆ. ಈ ಸಸ್ಯದ ಬೀಜಗಳು ಕನಕಾಂಬರದ ಬೀಜಗಳಂತೆ ಬಿಡುವುದರಿಂದ ಪ್ರೌಢಾವಸ್ಥೆಯ ಬೀಜಗಳು ಒಣಗಿ ತಾವಾಗಿ ಹಾರುವುದರಿಂದ ಗಿಡದ ಸುತ್ತಮುತ್ತ ಅನೇಕ ಸಸಿಗಳು ಉತ್ಪತ್ತಿಯಾಗುತ್ತಿರುತ್ತವೆ. ಇಂತಹ ಸಸಿಗಳು 5 ಇಂಚಿನಷ್ಟು ಎತ್ತರಕ್ಕೆ ಬೆಳೆದ ನಂತರ ಬೇರೆ ಕಡೆ ಅಥವಾ ಪಾಟಿಗೆ ಸ್ಥಳಾಂತರ ಮಾಡುವುದರಿಂದ ಉತ್ತಮ ಬೆಳವಣಿಗೆ ಕಾಣುತ್ತವೆ. ಸ್ನೇಹಿತರೆ, ಪಾಟಿನಲ್ಲಿ ಈ ಸಸಿಯನ್ನು ನೆಟ್ಟು ಬೆಳೆಸುತ್ತೇವೆ ಅಂದರೆ 6 ಇಂಚಿನ ಸಸಿ ನೆಡುವಾಗಲೇ ದೊಡ್ಡ ಗಾತ್ರದ ಪಾಟಿಗೆ ನೆಡುವುದರಿಂದ ಅತಿ ವೇಗವಾಗಿ ಬೆಳೆಯುವ ಗೊರಟೆ ಸಸಿ ದಟ್ಟ ಗಿಡವಾಗಿ ಮಾರ್ಪಡಲು ಹೆಚ್ಚಿನ ಕಾಲಾವಕಾಶ ಬೇಕಾಗುವುದಿಲ್ಲ. ಎಲ್ಲ ಸಸ್ಯಗಳಂತೆ ದಿನನಿತ್ಯದ ಕನಿಷ್ಠ 6 ತಾಸುಗಳ ಬಿಸಿಲು ಬಯಸುವ ಈ ಸಸ್ಯಕ್ಕೆ ಇತರೆ ಗಿಡಗಳಿಗೆ ಆರೈಕೆ ಮಾಡುವಂತೆ ಬುಡಭಾಗದ ಮಣ್ಣು 1 ಇಂಚಿನಷ್ಟು ಡ್ರೈ ಆಗದ ಹೊರತು ನೀರನ್ನು ನೀಡದಿರುವುದು. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಹೂ ಬಿಡುವ ಎಲ್ಲ ಕಾಲದಲ್ಲೂ ಬಾಳೆಹಣ್ಣಿನ ಸಿಪ್ಪೆಯ ಪುಡಿಯೊಂದಿಗೆ ದನದ ಗೊಬ್ಬರ, ಬೇವಿನ ಹಿಂಡಿ ಪುಡಿ, ಸಾಸಿವೆ ಪುಡಿ, ಬೋನ್ ಮೀಲ್ಗಳಂತಹ ಪೌಷ್ಟಿಕ ಗೊಬ್ಬರದ ಮಿಶ್ರಣ ನೀಡುವುದರಿಂದ ಗೊರಟೆ ಗಿಡವು ಇನ್ನೂ ಹೆಚ್ಚು ಆರೋಗ್ಯಯುತವಾಗಿ 16 ವರ್ಷಗಳ ಕಾಲ ಹೂಗಳನ್ನು ಬಿಡುತ್ತಾ ಕಂಗೊಳಿಸುತ್ತಿರುವುದು. ಇದರ ಜೊತೆಗೆ ನೀರಿನೊಂದಿಗೆ ಪ್ರತಿ 2 ದಿನಗಳಿಗೊಮ್ಮೆ ದ್ರವ ಗೊಬ್ಬರದ ಮಿಶ್ರಣ ಮತ್ತು ವಾರಕ್ಕೊಮ್ಮೆ ಮನೆಯಲ್ಲಿ ತಯಾರಿಸಿಕೊಂಡಂತಹ ಕೀಟನಾಶಕಗಳನ್ನು ನಿಯಮಿತವಾಗಿ ಬಳಸುತ್ತಿರುವುದರಿಂದ ಗಿಡವು ಅನೇಕ ವರ್ಷಗಳ ಕಾಲ ಬದುಕುಳಿಯುವಂತೆ ಮಾಡಬಹುದು. ಸ್ನೇಹಿತರೆ, ಘನ, ದ್ರವ ಮತ್ತು ಕೀಟನಾಶಕಗಳನ್ನು ಮನೆಯಲ್ಲಿಯೇ ಅತಿ ಅಲ್ಪ ಖರ್ಚಿನೊಂದಿಗೆ ತಯಾರಿಸುವ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲಿನ ಪ್ಲೇ ಲಿಸ್ಟ್ನಲ್ಲಿ ಲಭ್ಯವಿದ್ದು ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು ಆಸಕ್ತ ವೀಕ್ಷಕ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳುತ್ತೀರಾ ಎಂಬ ವಿಚಾರವನ್ನು ಹಂಚಿಕೊಂಡ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದು ಎಂದು ಭಾವಿಸುತ್ತಾ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.